ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೆಂಗಿದ್ರಿ? ಆರಾಮದಿರ್ತಾ ಭಾವಿಸ್ತೀನಿ ನೋಡ್ರಿ. ಇವತ್ತು ಎಗ್ ಬ್ರೆಡ್ ಯಾವ ರೀತಿ ಮಾಡೋದು ನೋಡೋಂಬರ್ರಿ. ಇದು ಮಕ್ಕಳಿಗೆ ಟಿಫಿನ್ ಕಟ್ಲಕ್ಕ ಮತ್ತು ಟೀ ಟೈಮ್ ಸ್ನ್ಯಾಕ್ಸಿಗೂ ಭಾಳ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಟೀ ಜೊತೆನೇ ಇದು ತಿನ್ನಾಕ ಮನೆ ಫ್ಯಾಮಿಲಿಯವರೆಲ್ಲ ಖುಷಿ ಆಕ್ಕರ್ರಿ. ಒಂದು ಸಲ ಮಾಡಿಕೊಟ್ಟು ನೋಡ್ರಿ. ಜಾಸ್ತಿ ಖರ್ಚೇನಿಲ್ಲ, 10 ರೂಪಾಯಿ ಒಳಗೆ ಎಲ್ಲನೇ ಮಾಡ್ಕೋಬೋದು ನೋಡ್ರಿ. ಈಗ ಯಾವ ರೀತಿ ಮಾಡೋದತ್ತಂದು ಸಂಪೂರ್ಣವಾಗಿ ವಿಡಿಯೋ ತೋರಿಸ್ತೀನಿ. ಎಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಮಕ್ಕಳಿಗೆ ಈಗ ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಮಕ್ಕಳಿಗೆಲ್ಲ ಟಿಫಿನ್ ಕಟ್ಲಕ್ಕ ಇದು ಭಾಳ ಹೆಲ್ಪ್ಫುಲ್ ಆಕ್ಕದ ನೋಡಿರಿ, ಮದರ್ಸ್ಗೆಲ್ಲ. ಮತ್ತು ಇದಕ್ಕೆ ನೋಡಿರಿ, ಒಂದು 4-5 ಬ್ರೆಡ್ ತೊಗೊಂಡಿನಿ, ಒಂದು ಮೊಟ್ಟೆ ತೊಗೊಂಡಿನಿ. 1 ಅಥವಾ 2 ಮೊಟ್ಟೆ ಹತ್ತವೆ ಇದಕ್ಕೆ. ಈ ಥರ ಬ್ರೆಡ್ ತೊಗೋರಿ, ಬೇಕ್ರಿ ಒಳಗೆಲ್ಲ ಸಿಗ್ತಾವಲ್ಲ ಇದೇ ಥರ. ಮತ್ತು ಇದು ಒಂದು ಪ್ಲೇಟ್ ತೊಗೊಂಡು ಮೊಟ್ಟೆ ಎಲ್ಲ ಅದಕ್ಕೆ ಹಾಕೋದತ್ತಿ ನೋಡಿರಿ. ಇದೇ ಥರ ಇದ್ದಿದ್ದು ಪ್ಲೇಟ್ ತೊಗೋರಿ, ಯಾಕಂದ್ರೆ ಮಿಕ್ಸ್ ಮಾಡ್ಲಿಕ್ಕೆ ಬರಬೇಕಲ್ಲ. ಕಡೆಗೆ ಏನು ಬೇಕಾದರೆ ಬೌಲ್ ಬೇಕಾದ್ರೆ ತೊಗೋಬೋದು ನೀವು, ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ತೊಗೊಳ್ರಿ. ಈಗ ನೋಡಿರಿ, ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಹೆಚ್ಚಿಟ್ಕೊಂಡೇನಿ ರೀ ರೌಂಡಿಗೆ. ಮತ್ತು 1-2 ಈರುಳ್ಳಿ ಹೆಚ್ಚಿಕೊಂಡೇನಿ, ಮೀಡಿಯಮ್ ಸೈಜ್ ಈರುಳ್ಳಿ. ಮತ್ತು ಕ್ಯಾಪ್ಸಿಕಮ್ ತೊಗೊಂಡೇನಿ ನೋಡಿರಿ. ನೀವು ಬೇಡಕ್ಕಂದ್ರೆ ತೊಗೋಬೋದು, ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಈ ಉಳ್ಳಾಗಡ್ಡಿ ಟಮಾಟಿ ಏನೂ ಬೇಡಂದ್ರೂ ಅದೇ ರೀತಿ ಹಾಗೇನೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ನಿಮಗೆ ಮೆಣ್ಸಿನ್ಕಾಯಿ ಏನಾರ ಬೇಕಾಗಿತ್ತು ಮೆಣ್ಸಿನ್ಕಾಯಿನೂ ಹಾಕೋಬೋದು ರೀ, ಏನು ಸಮಸ್ಯೆ ಇಲ್ಲ. ಈಗ ನೋಡಿರಿ, 1-2 ಮೊಟ್ಟೆನ ನಾನು ಈಗ ಚೆಂದ ಈ ಥರ ಮಿಕ್ಸ್ ಮಾಡತ್ತೀನಿ ನೋಡಿರಿ. ಕಟ್ ಮಾಡಿ ತಕ್ಕೊಂಡು ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಮ್ಯಾಗಿ ಮಸಾಲೆ ಇದ್ರೆ ಹಾಕೋರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ. ಮಕ್ಕಳಿಗೆಲ್ಲ ಮ್ಯಾಗಿ ಮಸಾಲೆ ಇಷ್ಟ ಅಲ್ಲ, ಮ್ಯಾಗಿ ಇಷ್ಟ ಅಲ್ಲ, ಅದಕ್ಕೆ ಅದ್ರ ಸಲುವಾಗಿ ಟೇಸ್ಟ್ ಬರ್ತದೆ ಅನ್ನೋ ಸಲುವಾಗಿ ಹಾಕೀನಿ ರೀ. ಬೇಕಂದ್ರೆ ಹಾಕೋಬೋದು, ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ, ತೊಂದರೆ ಇಲ್ಲ. ಈಗ ನೋಡಿರಿ, ಇದಕ್ಕೆ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಈಗ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕ್ರಿ. 1 ಸ್ಪೂನ್, ಒಂದು ಅರ್ಧ ಸ್ಪೂನ್ ಹಾಕೊಂಡೀನಿ ನೋಡಿರಿ ನಾನು. ನೀವು ಎಷ್ಟು ಪ್ರಮಾಣದಾಗ ಬೇಕೋ ಅಷ್ಟು ಹಾಕೋರಿ. ಖಾರ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು, ಮಕ್ಕಳು ಖಾರ ತಿನ್ನಲ್ಲ ಅನ್ನೋರಿಗೆ. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಆದ ನಂತರ ಅದಕ್ಕೆ ಈಗ ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ದಂದ್ರೆ ಅದೆಲ್ಲ ಖಾರ ಅದ್ರ ಜೊತೆ ಹೊಂದ್ಕೊತದ. ಈಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ನೋಡಿರಿ. ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ರುಚಿಗೆ ತಕ್ಕಷ್ಟು ಹಾಕ್ರಿ. ಈಗ ನೋಡಿರಿ, ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ 2 ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿರಿ. ಆ ಈರುಳ್ಳಿನ ನಾನು ಅದಕ್ಕೆ ಟ್ರಾನ್ಸ್ಫರ್ ಮಾಡತ್ತೀನಿ ನೋಡಿರಿ. ಹೀಗೆ ಹಾಕೊಳ್ಳೋದಂತ್ರ ಸರಿಯಾಗಿ ಬೆಂದು ಬಿಡ್ತದೆ ಅದು ತತ್ತಿ, ಇದು ಎಗ್ಗು. ಅದರ ಸಲುವಾಗಿ ನಾನು ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೊಂಡೀನಿ ನೋಡಿರಿ. ಮಕ್ಕಳಿಗೆ ಕೊತ್ತಂಬರಿ ಸೊಪ್ಪು ಇಷ್ಟ ಇಲ್ಲ ಮತ್ತು ಈರುಳ್ಳಿ ಇಷ್ಟ ಇಲ್ಲ, ಏನು ತರಕಾರಿ ಇಷ್ಟ ಇಲ್ಲ ಅನ್ನೋ ಮಕ್ಕಳಿಗೆ ಹಾಗೇನೂ ಮಾಡಿಕೊಡ್ಬೋದು ರೀ. ಬರೀ ಎಗ್ ಹಾಕಿ ಮಾಡಿಕೊಡ್ಬೋದು, ಅದನ್ನು ಟೇಸ್ಟ್ ಭಾಳ ಬರುತ್ತೆ. ಈಗ ನೋಡಿರಿ, ಸರಿಯಾಗಿ ಮಿಕ್ಸ್ ಆದ ನಂತರ ಅದು ನಾವೊಂದು ಗ್ಯಾಸ್ ಮ್ಯಾಗ ಬಾಣಲೆ ಇಟ್ಕೊಂಡು ಈಗ ನೋಡಿರಿ, ಈ ಬ್ರೆಡ್ಡನ್ನ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ಅದಕ್ಕೆ. ಈಗ ಹಂಚಿಗೆಲ್ಲ ಈ ಥರ ನಿಮ್ಮ ಮನೆಯಲ್ಲಿ ದೋಸೆ ಹಂಚೆಲ್ಲ ಇರ್ತಾವಲ್ರಿ, ಅದ್ರ ಮ್ಯಾಗ ಈ ಥರ ಬಿಸಿ ಮಾಡ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕ್ರಿ. ಆದ ನಂತರ ಅದು ಬ್ರೆಡ್ ಏನು ತೊಗೊಂಡಿರ್ತಿರಲ್ಲ ನೀವು ಎಗ್ ಪಪ್ಪ ಮಾಡೋಕೆ, ಎಗ್ ಬ್ರೆಡ್ ಮಾಡೋಕೆ, ಅದನ್ನ ಅದ್ರ ಮ್ಯಾಗ ಬ್ರೆಡ್ ಹಾಕೋಬೇಕ್ರಿ. ಸರಿಯಾಗಿ ಈ ಥರ ಸ್ವಲ್ಪ ಈ ಥರ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಬರ್ತಾವೆ ಅನ್ನೋ ಸಲುವಾಗಿ ಸ್ವಲ್ಪ ಈ ಥರ ರೆಡ್ ಕಲರ್ ಆಗುತ್ತಾ ನಾನು ಸ್ವಲ್ಪ ಮೀಡಿಯಮ್ ಫ್ಲೋ ಇರ್ಬೇಕ್ರಿ ಉರಿ ಎಲ್ಲ. ಇದು ಬ್ಯಾಚುಲರ್ಸಿಗೆ ಬೆಸ್ಟ್ ಆಕ್ಕಂದು ನೋಡಿರಿ, ಯಾಕಂದ್ರೆ ಡ್ಯೂಟಿ ಮಾಡಿ ಬರ್ತಿರ್ತಾರೆ, ಏನು ಮಾಡ್ಕೋಬೇಕು ಅಂತ ಟೆನ್ಷನ್ ಇರ್ತದಲ್ಲ. ಈಗ ನೋಡಿರಿ, ಅವೆಲ್ಲ ತೊಗೊಂಡಿದ್ದೆಲ್ಲ ನಾವು ಈರುಳ್ಳಿ ಟೊಮೊಟೊ ಎಲ್ಲ ಅದನ್ನು ಅಷ್ಟೇ ಸೈಡಿಗೆ ಎತ್ತಿಟ್ಟು ಈಗ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡಿರಿ. ಈಗ ನೋಡಿರಿ, ನೀವೇನು ತತ್ತಿ ಮಿಕ್ಸ್ ಮಾಡ್ಕೊಟ್ಟು ಇಟ್ಕೊಂಡಿರಲ್ಲ ಅದು ಇದ್ರ ಮ್ಯಾಗ ಹಂಚ ಮ್ಯಾಗ ಹಾಕೋಬೇಕಾಗ್ತದ್ರಿ. ಈಗ ಇವೆಲ್ಲ ಬ್ರೆಡ್ ಎಲ್ಲ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನ ಹುರ್ಕೊಂಡು ಅದು ಬಿಸಿ ಮಾಡಿದ ನಂತರ ಅದೇ ಬಾಣಲಿಗೆ ಅದೇ ಹಂಚ ಮ್ಯಾಗೆ ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಏನು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, 1 ಸ್ಪೂನ್ ಆದರೆ ನಡೀತು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ರೀ. ಮತ್ತು ಅದು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ನಾವು ಎಗ್ಗಿಂದು ಮಿಶ್ರಣ, ಅದಕ್ಕೆ ನೋಡಿರಿ ಸ್ವಲ್ಪ ಹಳದಿ ಪೌಡರ್ ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡಿರಿ. ಈಗ ನೋಡಿರಿ, ಅದ್ರ ಮ್ಯಾಗ ನಾವೀಗ ಯಾವ ರೀತಿ ಮಾಡೋದಂತೂ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡಿರಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಈಗ ನೋಡಿರಿ, ಅದು ಎಣ್ಣೆ ಹಾಕಿರಲ್ಲ ಹಂಚ ಮ್ಯಾಗ, ಅದ್ರ ಮ್ಯಾಗ ಹಾಕೋಬೇಕು ನೋಡಿರಿ. ಅದು ನಿಮಗಂತೂ ಕಾಮನಾಗಿ ಗೊತ್ತಿರುತ್ತೆ, ಯಾಕಂದ್ರೆ ಎಗ್ ಬುರ್ಜಿ ಮಾಡ್ತಿರ್ತೀರಿ, ಎಲ್ಲ ಬರ್ತಿರ್ತದೆ ನಿಮಗೆ.
ನಾನು ನಿಮಗೆ ಸ್ವಲ್ಪ ಸಂಪೂರ್ಣವಾಗಿ ಗೊತ್ತಿಲ್ಲಾರ್ದವ್ರಿಗೆ ಗೊತ್ತಾಗ್ಲಿ ತಂದು ಹೇಳ್ಕೊಡತ್ತೀನಿ ರೀ ಅಷ್ಟೇ. ಈಗ ನೋಡಿರಿ ಅದು ಇದೇ ರೀತಿ ಸರಿಯಾಗಿ ಉರಿ ಮಾತ್ರ ಮೀಡಿಯಮ್ ಫ್ಲೋದಾಗ ಇರ್ಬೇಕು ರೀ. ಹೈ ಫ್ಲೋದಾಗ ಬಿಟ್ಬಿಟ್ರೆ ಅದೆಲ್ಲ ಹೊತ್ತೋಗುವಂಥ ಸಾಧ್ಯತೆ ಇರ್ತದೆ ಮತ್ತು ಸರಿಯಾಗಿ ಆಗಂಗಿಲ್ಲ ರೀ. ಅದ್ರ ಸಲುವಾಗಿ ನೋಡಿರಿ ಈಗ ಇದಕ್ಕೆ ಸರಿಯಾಗಿ ಸ್ವಲ್ಪ ಬೇಯಬೇಕು ರೀ. ಇದು ಬೆಂದ ನಂತರನೇ ಅದರ ಸ್ವಲ್ಪ ಬೆಂದ ನಂತರ ಅದಕ್ಕೆ ಮ್ಯಾಗಿನ ಎಗ್ ಈ ಥರ ನೀರು ಇರುತ್ತಲ್ಲ ಅದಕ್ಕೆ ನೋಡಿರಿ ಹಿಂಗೆ ಟೊಮೊಟೊ ಕ್ಯಾಪ್ಸಿಕಮ್ಮು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಮ್ಯಾಗ ಈ ಥರ ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ದೊಡ್ಡವರಿಗೆಲ್ಲ ಇಷ್ಟ ಆಗುತ್ತೆ. ಸೇಮ್ ಪಿಜ್ಜಾ ತಿನ್ನೋ ಥರ ಅವ್ರಿಗೆ ಫೀಲ್ ಆಗ್ತದೆ ಅನ್ನೋ ಸಲುವಾಗಿ ಈ ಥರ ನಾ ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ನೋಡಿರಿ. ಈ ಥರ ಅಲಂಕಾರಕ್ಕೂ ಆಯಿತು ಮತ್ತು ತಿನ್ನೋಕೆ ಟೇಸ್ಟ್ ಬರ್ತದೆ, ಡಿಫ್ರೆಂಟಾಗಿ ಅನ್ನಿಸ್ತದೆ ಅನ್ನೋ ಸಲುವಾಗಿ ಹಾಕ್ಕೊಂಡಿ ನೋಡಿರಿ. ಕ್ಯಾಪ್ಸಿಕಮ್ಮು ಹಾಕ್ಕೊಳತ್ತೀನಿ ರೀ. ಕ್ಯಾಪ್ಸಿಕಮ್ಮ ಬೇಕಂದ್ರೆ ಹಾಕೋರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು. ಅದ್ರ ಬದಲಿ ನೀವು ಕ್ಯಾರೆಟ್ನೂ ಹಾಕೋಬೋದು ರೀ ಅದ್ರ ಬದಲಿ. ಈಗ ನೋಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಲತ್ತೀನಿ ರೀ. ಇದು ಲೋ ಫ್ಲೇಮ್ದಾಗ ಇಟ್ಕೊಂಡು ಸರಿಯಾಗಿ ಈ ಥರ ಬೆಂದ ನಂತರ ಅದಕ್ಕೊಂದು ಸ್ವಲ್ಪ ಇವೆಲ್ಲ ಮ್ಯಾಗ ನಾವೇನು ತರಕಾರಿ ಎಲ್ಲ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೆಲ್ಲ ಅದು ಹಾಕೋಬೇಕು ರೀ. ಅದು ಆದ ನಂತರ ಈಗ ಸ್ವಲ್ಪ ಸಾವಕಾಶಾಗಿ ಇದು ತಿರುವಿ ಹಾಕೋಬೇಕು ರೀ. ಈಗ ಹೊಳ್ಳಿಸಿ ಹಾಕೋಬೇಕು ರೀ. ಮತ್ತು ಆ ಸೈಡೆಲ್ಲ ಬೆಂದಿರ್ತದೆ, ಈ ಸೈಡೆಲ್ಲ ಚೆಂದಾಗೆ ಬೇಯಬೇಕಲ್ರಿ. ಅದ್ರ ಸಲುವಾಗಿ ಈ ಥರ ಹಾಕೋಬೇಕು ರೀ. ಈಗ ನೋಡಿರಿ ಅವೆಲ್ಲ ಸೈಡಿಗೆಲ್ಲ ಬಿದ್ದಿರೋದು ಇದ್ರ ಮ್ಯಾಗ ಹಾಕೊಂಡು ಸರಿಯಾಗಿ ಬೇಯಿಸ್ಕೋಬೇಕು. ಇಷ್ಟೇ ನೋಡಿರಿ, ಏನು ಈಜಿ ಐತಿ. ಈಜಿ ಮೆಥಡು 5 ನಿಮಿಷನಾಗ ಹಾಕೋದು ನೋಡಿರಿ. ಇದು 5 ನಿಮಿಷನಾಗ ಎಗ್ ಬ್ರೆಡ್ಡ ರೆಡಿ ಆಗ್ತದೆ ನೋಡಿರಿ. ಎಗ್ ಬ್ರೆಡ್ಡ ರೆಡಿ ಆಗ್ತದೆ ನೋಡಿರಿ. ಇಷ್ಟೇ ಅದ. ಈಗ ನೀವು ಬ್ರೆಡ್ ಎಲ್ಲ ಲೋ ಫ್ಲೇಮ್ದಾಗ ಇಟ್ಕೊಂಡು ಸರಿಯಾಗಿ ಬೆಂದ ನಂತರ ಇದಕ್ಕೆ ನೀವೇನು ಬ್ರೆಡ್ ಎಲ್ಲ ತೆಗೆದು ಸೈಡಿಗೆ ಇಟ್ಕೊಂಡಿರ್ತಿರಲ್ಲ ಆ ಬ್ರೆಡ್ ಮ್ಯಾಗ ಸ್ವಲ್ಪ ಇದು ಕಟ್ ಮಾಡ್ಬೇಕು ರೀ. ಈಗ ನೀವೇನು ಬೆಂದ ನಂತರ ಹಂಚೊಳಗೆ ಕಟ್ ಮಾಡ್ಕೊಂಡು ತೊಗೋಬೇಕು ಪೀಸಾಗಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ತೊಗೋಬೇಕು ರೀ. ಕಟ್ ಮಾಡಿಂದ ಆ ಬ್ರೆಡ್ ಏನಿರುತ್ತಲ್ಲ ಅದರೊಳಗೆ ಹಾಕ್ಕೊಂಡು ನೀವು ತಿನ್ಬೋದು ರೀ. ಮಿನಿಮಮ್ ಇದು ಒಂದು ಇಬ್ಬರಿಗೆ ಹಾಕೋದು ನೋಡಿರಿ ದೊಡ್ಡವ್ರಿಗೆ. ಅದರ ಈಗ ನೋಡಿರಿ ಈ ಥರ ಕಟ್ ಮಾಡ್ಕೊಂಡು ಪಿಜ್ಜಾ ಥರನೇ ಕಾಣ್ಲತ್ತದ ನೋಡ್ಲಿಕ್ಕೆ. ಹೀಗೆ ತಿನ್ಬೇಕು ಅನ್ಸ್ಲತ್ತದ ಅಷ್ಟು ಕ್ರಿಸ್ಪಿಯಾಗಿ. ನಾವು ಸರಿಯಾಗಿ ನೀವು ಅದು ಬೆಂದ ನಂತರನೇ ಈ ಥರ ಬ್ರೆಡ್ ಏನು ನೀವು ಸ್ವಲ್ಪ ಕೆಂಪಗೆ ಬೇಯಿಸ್ಕೊಂಡು ತೊಗೊಂಡಿರ್ತಿರಲ್ಲ ಅದರೊಳಗೆ ಈ ಥರ ಇಟ್ಕೊಂಡು ಮ್ಯಾಗೊಂದು ಬ್ರೆಡ್ ಮುಚ್ಬೇಕು ರೀ. ನೀವು ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಮಸ್ತಾಗಿ ಕಾಣ್ಲತ್ತದ ತಂದು. ಹೊರಗೆಲ್ಲ ನೀವು ಖರ್ಚು ಮಾಡಿ ತಿನ್ನೋಕ್ಕಿಂತ ಮತ್ತು ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿನ್ಬೋದು ರೀ. ಆರೋಗ್ಯನೂ ಚಂದ ಇರುತ್ತೆ ಮತ್ತು ದುಡ್ಡು ಭೀ ಸೇವಿಂಗ್ ಆಗುತ್ತೆ. ಅದ್ರ ಸಲುವಾಗಿ ಹೆಲ್ತ್ ಚೆನ್ನಾಗಿರುತ್ತೆ ಮನ್ಯಾಗ ಮಾಡ್ಕೊಂಡ್ರೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ, ನೀವೇ ಕಮೆಂಟ್ ಮೂಲಕ ತಿಳಿಸ್ತೀರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ನಾಳೆ. ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್. ನನ್ನೆಲ್ಲ ರೆಸಿಪಿಗಳು ಭಾಳ ಈಸಿಯಾಗಿ ಹೆಲ್ಪ್ಫುಲ್ಲಾಗಿರುತ್ತೆ, ನೋಡ್ಕೊಂಬರ್ರಿ. ಮಕ್ಕಳಿಗೆಲ್ಲ ಟಿಫಿನ್ ಕಟ್ಲಕ್ಕ ಮತ್ತು ಟೀ ಟೈಮ್ಸ್ ಸ್ನ್ಯಾಕ್ಸಿಗೆಲ್ಲ ಹಾಕ್ತಾಯಿರ್ತೀನಿ ವಿಡಿಯೋಗಳು. ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ನಾಳೆ ಸಿಗ್ತೀನಿ. ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.